ಏನಂಗ್ ನೋಡ್ತಾ ಇದೀಯಾ? ನೀನ್ ಹಂಗ್ ನೋಡ್ತಾ ಇದ್ರೆ ನಾನ್ ನಿನ್ ಕಣ್ಣೊಳಗಡೆ ಹಂಗೆ ಮುಳುಗೋಗ್ಬಿಡ್ತೀನಿ ಆಟೆ. ಏನಿದು? ಅದಾ ಕುಂಕುಮ. ಯಾಕೆ ನಾನ್ ನಿನ್ ಹಣೆಗಿಡ್ಬಾರ್ದ? ಒಂದ್ ಹಳೆ ಗಾದೆ ಮಾತಿದೆ ಭರತ್, ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡು ಅಂತ. ನೀನು ಮಹದೇವನ್ ವಿಷಯದಲ್ಲಿ ಆ ಕೆಲಸ ಮಾಡ್ಬೇಕು. ವಾಟ್ ಯು ಮೀನ್? ಅಲ್ಲ ಭರತ್, ಯಾರೋ ಹೇಳಿದ ಸುಳ್ಳನ್ನ ಸತ್ಯ ಅಂತ ಹೇಗ್ ನಂಬ್ದೆ? ನೀನೊಬ್ಬ ಪೊಲೀಸ್ ಆಫೀಸರ್ ಅಲ್ವಾ? ಹೌದು, ಮಹದೇವ್ ಬಗ್ಗೆ ಇಷ್ಟೆಲ್ಲ ಸುಳ್ಳು ಯಾರು ನಿನಗೆ ಹೇಳಿರೋದು? ಅಲ್ಲ, ಮಹದೇವ್ ಸ್ಮಗಲ್ ಮಾಡ್ತಿದ್ದಾನಂತ ಹೇಳಿದ್ಯಲ್ಲ, ನೀನ್ ಯಾವತ್ತಾದ್ರೂ ಮಹದೇವ್ ಸ್ಮಗಲ್ ಮಾಡಿರೋದನ್ನ ನೋಡಿದ್ಯಾ? ಅಥವಾ ಯಾರಾದ್ರೂ ಬಂದು ಮಹದೇವ ಸ್ಮಗಲ್ ಮಾಡ್ತಿದ್ದಾನಂತ ಕಂಪ್ಲೇಂಟ್ ಕೊಟ್ಟಿದಾರ? ಅಲ್ಲ ಭರತ್, ನನ್ಗೊಂದ್ ವಿಷಯ ಹೇಳು. ಮಹದೇವ್ ನಿಜವಾಗ್ಲೂ ಕಾನೂನ್ ಮುರಿಯೋನೇ ಆಗಿದ್ರೆ ಅಥವಾ ಮುರಿದಿದ್ರೆ ನಿಮ್ ಡಿಪಾರ್ಟ್ಮೆಂಟ್ ಯಾಕೆ ಇನ್ನು ಮಹದೇವ್ನ ಅರೆಸ್ಟ್ ಮಾಡಿಲ್ಲ? ಯಾಕೆ ಮಹದೇವ್ ನಿಮ್ ಡಿಪಾರ್ಟ್ಮೆಂಟ್ ಗಿಂತ ದೊಡ್ಡೋರಾ? ಅಥವಾ ನಿಮ್ ಡಿಪಾರ್ಟ್ಮೆಂಟ್ ನೇ ಡಾಮಿನೇಟ್ ಮಾಡ್ತಿದಾರ? ಹೇಳು ಭರತ್. ಅಲ್ಲ ಕಾವ್ಯ, ಅವನ್ ಬಗ್ಗೆ ಊರಲ್ಲಿ. ಹೌದು, ಊರಲ್ಲಿ ಎಲ್ರೂ ಅವನ್ ಬಗ್ಗೆ ಹೆದರ್ತಾರೆ. ಯಾಕೆಂದ್ರೆ ತಪ್ಪಿಗೆ ತಪ್ಪು, ಸರಿಗೆ ಸರಿ ಅಂತ ನೇರವಾಗಿ ಹೇಳೋ ಮನುಷ್ಯ ಅವನು. ಒಳಗೊಂದು ಹೊರಗೊಂದು ಮಾಡೋದು ಮಹದೇವ್ಗೆ ಗೊತ್ತಿಲ್ಲ. ನಾನ್ ಇಷ್ಟು ದಿನ ಮಹದೇವನ ನೋಡ್ತಿದ್ದೀನಲ್ಲ, ಅದ್ರ ಪ್ರಕಾರ ಹೇಳ್ತೀನಿ ಕೇಳು. ಮಹದೇವ ಯಾವತ್ತೂ ಯಾರಿಗೋ ಅನ್ಯಾಯ ಮಾಡಿಲ್ಲ, ಮಾಡೋದು ಇಲ್ಲ. ಕಾವ್ಯ, ನನ್ ಬಗ್ಗೆ ನೀನು ನನಗ್ ನಂಬಕ್ಕೆ ಆಯ್ತಿಲ್ವಲ್ಲ? ಹೌದು, ಅವನು ಒರಟ, ಕೋಪಿಷ್ಟ, ಮಾತಕ್ ಮುಂಚೆ ಅವನ್ ಕೈ ಮುಂದೆ ಬರುತ್ತೆ, ಒಪ್ಕೋತೀನಿ. ಆದ್ರೆ ಯಾಕೆ? ನ್ಯಾಯಕ್ಕೋಸ್ಕರ. ಅನ್ಯಾಯ ಕಂಡ್ರೆ ಸಿಡಿದ್ ಬೀಳೋದಕ್ಕೋಸ್ಕರ. ಅನ್ಯಾಯನ ಪ್ರತಿಭಟಿಸೋದು ತಪ್ಪು ಅಂತ ಯಾರು ಹೇಳಿದ್ದು? ಅವನು ಹುಲಿ ಕೋಪ, ಹುಲಿ ವ್ಯಾಘ್ರನೇ ನಿಜ. ಆದ್ರೆ ಹುಲಿ ಹೃದಯದೊಳಗಡೆ ತನ್ ಮರಿಗೋಸ್ಕರ ಪ್ರೀತಿ, ಮಮತೆ, ವಾತ್ಸಲ್ಯ ಎಲ್ಲ ಇರುತ್ತೆ. ಮಹದೇವ್ ಕೂಡ ಹಾಗೇನೆ. ಅವನ್ ಏನೇ ಕೋಪ ತೋರ್ಸಿದ್ರು, ಅವನ್ ಯಾರ ಜೊತೆನೆ ಒಟ್ಟಾಗಿ ನಡ್ಕೊಂಡ್ರು, ಅದು ತನ್ನ ತಾಯಿಗೋಸ್ಕರ, ತನ್ನ ತಂಗಿಗೋಸ್ಕರ, ತನ್ನ ಕುಟುಂಬಕ್ಕೋಸ್ಕರ. ತನ್ನ ಫ್ಯಾಮಿಲಿನ ಪ್ರೊಟೆಕ್ಟ್ ಮಾಡೋದು ನಿನ್ ದೃಷ್ಟಿಲಿ ತಪ್ಪ? ಮಹದೇವ ತನ್ನ ಕುಟುಂಬಕ್ಕೋಸ್ಕರ, ತನ್ನ ನಂಬಿರೋರಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾನೆ. ಮೌಲ್ಯಗಳೇ ಸತ್ತೋಗಿರೋ ಈ ಸಮಾಜದಲ್ಲಿ ಮೌಲ್ಯಗಳನ್ನ ಉಳಿಸಿ ಬೆಳೆಸಿ ಬದುಕ್ತಿರೋನು ಮಹದೇವ. ಮಹದೇವ ಮಾತು ಕೊಟ್ಟಿದ್ದಾನೆ ಅಂದ್ರೆ ಅದು ಕಲ್ಲಿನ ಮೇಲೆ ಬರ್ದ ಹಾಗೆ. ಕೊಟ್ಟಿರೋ ಮಾತನ್ನ ಯಾವತ್ತೂ ತಪ್ಪೋದಿಲ್ಲ ಮಹದೇವ. ಐ ಆಮ್ ಸಾರಿ ಕಾವ್ಯ, ಅವನ ಬಗ್ಗೆ ಊರಲ್ಲಿರೋ ಜನರ ಇಂಪ್ರೆಷನ್ ಬಗ್ಗೆ ಹೇಳಿದೆ. ಅದರಿಂದ ನಿನ್ ಮನ್ಸಿಗೆ ಏನಾದ್ರು ಬೇಜಾರಾಗಿದ್ರೆ ಐ ಆಮ್ ರಿಯಲಿ ಸಾರಿ ಕಾವ್ಯ. ಮಹಾದೇವ್ ಬಗ್ಗೆ ನನಗಿನ್ನೂ ಸರಿಯಾಗಿ ಗೊತ್ತಿಲ್ಲ, ತಿಳ್ಕೊತೀನಿ. ತಿಳ್ಕೊಳ್ಳೋ ಪ್ರಯತ್ನ ಮಾಡು ಭರತ್. ದೂರದಿಂದ ನೋಡಿದ್ರೆ ಅವನು ವರ್ಟನ್ ತರಾನೇ ಕಾಣಿಸ್ತಾನೆ, ಆದ್ರೆ ಹತ್ರ ಬಂದ್ರೇನೆ ಗೊತ್ತಾಗೋದು ಅವನಲ್ಲಿ ಒಂದು ಸಣ್ಣ ಮಗು ಇದೆ ಅಂತ. ಕಾಡ್ರಾಕ್ಷಸಿ, ನಿನ್ ಬಗ್ಗೆ ನಾನು ಏನೇನೋ ಅನ್ಕೊಂಬಿಟ್ಟನಲ್ಲ. ನೀನು ನೀನು ನನ್ನ ಬಗ್ಗೆ ಹಿಂಗೆಲ್ಲ ಮಾತಾಡ್ತಿರೋದು? ಕಾವ್ಯ, ಕೊನೆಯದಾಗಿ ನಿನ್ಗೊಂದು ಪ್ರಶ್ನೆ ಕೇಳ್ತೀನಿ, ನಿಜ ಹೇಳ್ತೀಯಾ? ಮಹಾದೇವ್ ಜೊತೆ ನೀನು ಮದುವೆಯಾಗಿ ಖುಷಿಯಾಗಿದೀಯಾ?
ಹೇಳು ಕಾವ್ಯ, ಮಹಾದೇವ್ ಜೊತೆಲಿ ನೀನು ಖುಷಿಯಾಗಿದೀಯಾ? ಕಾವ್ಯ, 1 ಸೆಕೆಂಡ್, ACB ಕಾಲ್ ಮಾಡ್ತಾ ಇದ್ದಾರೆ. ಎಸ್ ಸರ್. ಸರಿ ಸರ್, ನಾನು ಈಗಲೇ ಬಂದೆ. ಕಾವ್ಯ, ನನಗೊಂದು ಅರ್ಜೆಂಟ್ ಕೆಲಸ ಬಂದಿದೆ, ನಾನು ಈಗಲೇ ಹೋಗ್ಬೇಕು. ಹಾಗೆ ಐ ಆಮ್ ಸಾರಿ, ನಿನ್ನ ಮನ್ಸಿಗೆ ಏನಾದರೂ ಬೇಜಾರಾಗಿದ್ರೆ. ಎಂಟಿ, ಎಂಟಿ, ನನ್ನ ಹತ್ರ ಕರಿಬೇಡ ಅಂತ ಹೇಳಿಲ್ವಾ? ಯಾಕ ಕರಿತಿದ್ಯಾ? ಇದೊಳ್ಳೆ ಕತೆ ಆಯ್ತಲ್ಲ. ಎಂಟಿನ ಎಂಟಿ ಅಂದ್ರೆ ನೀನ್ ಎಮ್ಮೆ ಅಂತ ಕರೀತಾರ? ನೋಡು, ನನ್ನನ್ನ ಹಾಗೆ ಕರಿಬೇಡ ಅಂದ್ರೆ ಕರಿಬೇಡ ಅಷ್ಟೇ. ಆಯ್ತಾಯ್ತು, ನೀನ್ ಹೇಳದ್ ಮ್ಯಾಕೆ ಆ ಗೆರೆ ದಾಟದೇ ಇರಕಾಯ್ತದ? ನಾನ್ ದಾಟ್ತೀನಿ. ನಿನ್ನ ಎಂಟಿ ಅಂತ ಕರೆದೇ ಕರಿತೀನಿ. ಎಂಟಿ, ನನ್ನ ಎಂಟಿ, ಈ ಮಹಾದೇವನ ಎಂಟಿ, ಒಳ್ಳೆ ಎಂಟಿ, ಮುದ್ದು ಎಂಟಿ, ಪ್ರೀತಿ ಎಂಟಿ, ಜಾಣೆ ಎಂಟಿ. ಸಾಕು ನಿಲ್ಸು. ನನಗೆ ಇರಿಟೇಟ್ ಮಾಡ್ಬೇಕು ಅಂತಾನೆ ದೇವಸ್ಥಾನಕ್ಕೆ ಬಂದ್ಯಾ? ಯಾಕೆ ಇಲ್ಲಿಗೆ ಬಂದಿದ್ಯಾ? ಯಾರು ನಿನಗೆ ಬರಕ್ ಹೇಳಿದ್ದು? ಹೌಬ ಅಲ್ಲೋಡಲ್ಲಿ ಒಬ್ಬ ನಮ್ಮನ್ನೇ ಗುರಾಯಿಸ್ತವನು. ಅವನು ಏನ್ ಅನ್ಕತಾನೆ, ನನ್ನ ಇಮೇಜ್ ಎಲ್ಲ ಡ್ಯಾಮೇಜ್ ಆಗೋಯ್ತದೆ. ಈಗ ಏನ್ ನಿನ್ ಪ್ರಶ್ನೆ? ನಾನು ಯಾಕೆ ಇಲ್ಲಿದ್ದೀನಿ ಅಂತ ತಾನೆ? ಅದು ನನ್ನ ಪಾಡ್ ನಾನು ಆರಾಮಾಗಿ ಕಾರ್ ಓಡಿಸ್ಕೊಯ್ತಿದ್ನ, ಅವಾಗ ಒಂದ್ ಫೋನ್ ಬಂತು. ಯಾರ್ದಪ್ಪ ಫೋನ್ ಅಂತ ಹಿಂಗ್ ತಗೊಂಡು ಹಿಂಗ್ ನೋಡಿದ್ರೆ ನಮ್ಮ ಮಾವ, ಅಂದ್ರೆ ನಿಮ್ಮಪ್ಪ. ಅಯ್ಯಯ್ಯೋ, ಇದ್ಯಾಕೆ ಇವಾಗ ಮಾವ ಫೋನ್ ಮಾಡ್ತಾವ್ರೆ, ತಡಿಯಪ್ಪ ಕೇಳೋಣ ಅನ್ಬಿಟ್ಟು ಹಿಂಗೆ ಎತ್ಬಿಟ್ಟು ಹಿಂಗ್ ಮಡಿಕೊಂಡು ಅಲೋ ಮಾವ ಹೇಳಿ, ಏನು ಇಟ್ಟೊತ್ತು ಫೋನ್ ಮಾಡಿದ್ದೀರಾ ಅಂತ ಕೇಳಿದೆ. ಅವಾಗ ಅವರು, ಅಳಿಯಂದ್ರೆ ನಿಮ್ಮ ಹೆಂಡತಿ ದೇವಸ್ಥಾನಕ್ಕೆ ಹೋಗೋಳೆ, ಕರ್ಕೊಬರಕ್ ನನ್ಗೆ ಹೇಳಿದ್ಲು, ಆದ್ರೆ ನನ್ಗೆ ಹೋಗಕ್ಕೆ ಆಯ್ತಿಲ್ಲ. ಒಂದ್ ಕೆಲಸ ಮಾಡಿ, ನೀವೇ ದೇವಸ್ಥಾನಕ್ಕೆ ಹೋಗಿ ಅವಳನ್ನ ಕರ್ಕೊಂಬಂದ್ಬಿಡಿ ಅಂತ ಹೇಳಿದ್ರು. ನನಗ ಖುಷಿ ತಡಿಯಕ್ಕಾಗ್ಲಿಲ್ಲ. ಮಾವ, ಈ ಜನ್ಮದಲ್ಲಿ ಅಷ್ಟೇ ಅಲ್ಲ, 7 ಜನ್ಮಕ್ಕೂ ನೀವೇ ನನಗೆ ಮಾವ ಆಗ್ಬೇಕು ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡಿ ಖುಷಿಯಾಗಿ ನಿನ್ನ ಕರ್ಕೊ ಹೋಗಕ್ಕೆ ಅಂತ ದೇವಸ್ಥಾನಕ್ಕೆ ಬಂದ್ಬಿಟ್ಟೆ. ಇಲ್ಲಿ ನೋಡಿದ್ರೆ ನನ್ನ ಹೆಂಡತಿ ಗುರ್ರ ಅಂತ ನಿಂತವಳೆ. ಅಲ್ಲ, ಗಂಡ ಕರ್ಕೊ ಹೋಗಕ್ ಬಂದವನೆ ಅಂತ ಒಂದ್ ಚೂರಾದ್ರೂ ಪಿರುತಿ ಬೇಡವಾ? ಏನೋ ಪ್ರೀತಿನ? ಅದು ನನಗೆ ನಿನ್ ಮೇಲೆ. ನಿನ್ ಮುಖ ನೋಡು. ಅಲ್ಲ, ನಮ್ಮಪ್ಪ ಯಾಕೆ ಹೀಗ್ ಮಾಡ್ತಾರೆ? ನನ್ಗೆ ಏನ್ ಇಷ್ಟ ಅಲ್ವೋ ಅದನ್ನೇ ಮಾಡ್ತಾರೆ. ಏಯ್ ತೆಪ್ಪು ನೋಡು, ನೀನ್ ನನಗ್ ಬೇಕಾದ್ರೆ ಎಷ್ಟಾದ್ರೂ ಬೈದ್ಬಿಡು, ಹೊಟ್ಟೆಗೆ ಹಾಕೊಂಡ್ಬಿಡ್ತೀನಿ. ಆದ್ರೆ ನಮ್ಮ ಮಾವಂಗ್ ಮಾತ್ರ ಬೈಬೇಡ. ಪಾಪ, ದೇವ್ರಂತ ಮಾವ, ದೇವತೆ ಅಂತ ಹುಡುಗಿನ ಕೊಟ್ಟು ಮದ್ವೆ ಮಾಡೋರಿ. ಅವ್ರಿಗಂಗೆಲ್ಲ ಬೈದ್ರೆ ಕಣ್ಣು ಹಾಳಾಗೋಯ್ತವೆ. ಕಿರಿಕಿರಿ ಮಾಡಿ ಸಾಕು, ಈಗ ಸುಮ್ನೆ ಬಾ. ಅಬ್ಬತ್ತೀನಿ, 1 ನಿಮಿಷ. ನನ್ಗೆ ಒಂದೇ ಒಂದ್ ಪ್ರಶ್ನೆ ಅದೇ, ಹೇಳ. ನಾನ್ ಬೇಡ ಅಂದ ತಕ್ಷಣ ತಾವ್ ಕೇಳ್ದಿರಾ ಇರ್ತೀರಾ? ಕೇಳಿ. ಪರವಾಗಿಲ್ಲ, ನನ್ನ ಬಲೆ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ. ತಮ್ಮನ್ ಯಾರಾದ್ರೂ ಅರ್ಥ ಮಾಡ್ಕೊಳಕ್ಕಾಗತ್ತಾ? ಎಷ್ಟು ಮುದ್ದಾಗಿ ಬೈತೀಯ ನನ್ನ. ಸುಮ್ನೆ ಈಗ ವಿಷಯ ಏನು ಅಂತ ಹೇಳು. ಅದು ಇವಾಗ ನೀನು ಮಾವಂಗ್ ಬೈದಾಗ ನಂಗೊಸಿ ಬೇಸರ ಆಯ್ತು ನೋಡು. ಹಂಗೆ ನನ್ನ ಬಗ್ಗೆ ಯಾರಾದ್ರೂ ಮಾತಾಡಿದಾಗ, ನನಗ್ ಬೈದಾಗ ನಿನಗ್ ಬೇಸರ ಆಯ್ತದ? ನೀನ್ ನನ್ನ ಪರವಾಗಿ ಮಾತಾಡ್ತೀಯಾ? ಏನು? ನಾನು ನಿನ್ ಪರವಾಗಿ ಮಾತಾಡ್ಬೇಕಾ? ಅಲ್ಲ, ನಿನ್ ಪರವಾಗಿ ಮಾತಾಡೋದಕ್ಕೆ ನಂಗೇನಾದ್ರೂ ಹುಚ್ಚ? ಅಲ್ಲ, ನನಗೂ ನಿನ್ಗೂ ಏನ್ ಸಂಬಂಧ ಅಂತ ನಾನ್ ನಿನ್ ಪರವಾಗಿ ಮಾತಾಡ್ಬೇಕು? ನೀ ನನ್ಗೇನು? ನಿನ್ನ ನೆನ್ರಲ್ವಾ? ಯಪ್ಪ, ನನ್ ಪ್ರಾಣ ತಿನ್ನಕ್ಕೆ ಅಂತಾನೆ ಹುಟ್ಟಿದ್ಯಾ ನೀನು. ಎಂಟಿ ಹೊಸಿ ನಿಂತ್ಕ. ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ರೆ ಆಯ್ತಪ್ಪ. ಹೇಳಿಲ್ವಾ? ಆಗಲ್ಲ, ನಾನ್ ನಿನ್ ಪರವಾಗಿ ಮಾತಾಡೋದಿಲ್ಲ. ವಾ, ಪರ ವಹಿಸ್ಕೊಂಡಿದ್ದನ್ನ ನೋಡಾಯ್ತು ಎಂಟಿ. ಅಲ್ಲಲ್ಲೇ ನನ್ನ ಪರ ನಿಂತಿದ್ದು ಕೂಡ ನನಗೆ ಗೊತ್ತಾಗಬಾರ್ದು ಅಂತ
ಇವಾಗ ಹೊರಡೋಣ. ಬರ್ತೀನಿ ಒಂದ್ ನಿಮಿಷ. ಥ್ಯಾಂಕ್ಸ್. ಥ್ಯಾಂಕ್ಸಾ? ಯಾಕೆ? ಅದಂಗೆ. ಏಯ್, ನೀನೇನಾದ್ರೂ ಲೂಸಾ? ಹ್ಞೂ, ಇತ್ತೀಚೆಗೆ ಹಂಗೆ ಅನ್ಸ್ಬಿಟ್ಟೈತೆ. ಆದ್ರೂ ಪರವಾಗಿಲ್ಲ ಬಿಡು, ಏನ್ ಟೆನ್ಷನ್ ಇಲ್ಲ. ನೀನಿದೆಲ್ಲ ಸರಿ ಮಾಡಕ್ಕೆ ಸರಿ ಮಾಡ್ತೀಯ. ನೋಡು, ನೀನೊಂದ್ 5 ನಿಮಿಷ ಏನು ಮಾತಾಡ್ಬೇಡ. ಸುಮ್ನೆ ನನ್ನ ಮನೆವರೆಗೂ ಡ್ರಾಪ್ ಮಾಡು ಅಷ್ಟೇ. ಆಯ್ತು ಒಂದ್ ನಿಮಿಷ ಇರು. ಅಲ್ಲ ಕಣಮಿ, ದೇವಸ್ಥಾನ ಗಂಟ ಬಂದಿದ್ದೀನಿ, ಪ್ರಸಾದ ಗಿಸಾದ ಕೊಡಕ್ಕಿಲ್ವಾ? ತಗೋ. ನೀನ್ ಹಂಗ್ ನೋಡ್ತಾ ಇದೀಯ? ನೀನ್ ಹಂಗ್ ನೋಡ್ತಾ ಇದ್ರೆ ನಾನ್ ನಿನ್ ಕಣ್ಣೊಳಗಡೆ ಹಂಗೆ ಮುಳುಗೋಗ್ಬಿಡ್ತೀನಿ ಆಟೆ. ಏನಿದು? ಅದಾ ಕುಂಕುಮ. ಯಾಕೆ ನಾನ್ ನಿನ್ನ ಹಣೆಗಿಡ್ಬಾರ್ದ? ಏಟೆ ಆಗ್ಲಿ ನೀನ್ ನನ್ನ ಹೆಂಡತಿ ಅಲ್ವಾ? ಅಮ್ಮ! ಏ ಹೆಂಡತಿ ಇರು, ನಾನು ಬಂದೆ.